ಸೂಪ್ ತುಂಬಾ ಜನ ಬರ್ತಾರೆ ಲೆಗ್ ಸೂಪ್ಗೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ LJR ಶಿವಾಜಿರಾವ್ ಮಿಲಿಟರಿ ಹೋಟ್ಲ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಲೊಕೇಶನ್ ತುಂಬಾ ಈಸಿ. ಮೆಜೆಸ್ಟಿಕ್ ಮೇನ್ ಸಿಗ್ನಲ್ ಇದೆಯಲ್ಲ, ಶಾಂತಲಾ ಸಿಲ್ಕೋಸ್ ರೋಡಲ್ಲೇ ಆಪೋಸಿಟ್ಟು ನಮ್ಮ ಬಸ್ ಸ್ಟ್ಯಾಂಡು. ತುಂಬ ಪಾಪ್ಯುಲರ್ ಆ್ಯಂಡ್ ಪ್ರೈಮ್ ಲೊಕೇಶನಲ್ಲೇ ಈ ಹೋಟ್ಲ್ ಇದೆ ಅಂತಲೇ ಹೇಳಬೇಕು. ಬಿಸಿ ಬಿಸಿ ಚಿಕನ್ ಎಲ್ಲ ನೋಡೋಕೆ ಹೋದರೆ 150 ರುಪೀಸ್ಗೆ ಸಿಗ್ತಾ ಇದೆ, 150 ರುಪೀಸ್ಗೆ. ಆ್ಯಂಡ್ ಆಲ್ಸೋ ಮಟನ್ನು ಕೂಡ ಒಂದು 250 ರುಪೀಸ್ ಮಟನ್ ಪಲಾವ್ ಆದರೆ 200 ರುಪೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಮಟನ್ ಫ್ರೈ, ಮಟನ್ ಪೆಪ್ಪರ್ ಫ್ರೈ ಅಂತ ಸುಮಾರು ಐಟಮ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಸೊ ಡಿಫ್ರೆಂಟ್ ವೆರೈಟೀಸು ಯಾವ ಥರ ಮಾಡ್ತಾರೆ, ಹೆಂಗೆಲ್ಲ ಮಸಾಲಾಸ್ ಇರುತ್ತೆ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಒಂದು ಒಳ್ಳೆ ಎಪಿಸೋಡ್ ಕೂಡ ಮಾಡಿದ್ದೀವಿ. ಸೊ ಕೊನೆ ತನಕ ನೋಡಿದ್ರೆ ನಿಮಗೆ ಈಸಿಯಾಗಿ ಡೀಟೇಲಾಗಿ ಅರ್ಥ ಆಗುತ್ತೆ ಈ ಹೋಟ್ಲಿಗೆ ಯಾವ ಥರ ಖುಷಿಯಿಂದ, ಯಾವ ಥರ ರುಚಿಯಿಂದ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಮಿಲಿಟ್ರಿ ಹೋಟ್ಲು ಊಟನ ಡೈರೆಕ್ಟಾಗಿ ಸವಿಯೋಣ. ಬನ್ನಿ, ಲೆಟ್ಸ್ ಗೋ. ಟೀಮು ಕೂಡ ಇದು ರೆಡ್ ಚಿಕನ್ನು, ಇಲ್ಲಿದ್ದು ಸಿಗ್ನೇಚರ್ ಡಿಶ್ಶು, ವೆರಿ ಟೇಸ್ಟಿ. ಇದು ಆ್ಯಕ್ಚುಲಿ ಮನೇಲಿ ಟ್ರೈ ಮಾಡಿದ್ದು, ಸೊ ಎವ್ರಿಬಡಿ ಲವ್ಡ್ ಇಟ್ ಮನೇಲಿ. ಸೊ ದೆನ್ ಐ ಸ್ಟಾರ್ಟೆಡ್ ಕೇಟ್ರಿಂಗು ಹಂಗೆ. ಸೊ ತುಂಬ ಇಷ್ಟ. ಇಟ್ ರನ್ಸ್ ಹಿಯರ್. ಚಿಕನಲ್ಲೂ ಸಿಗುತ್ತೆ, ಮಟನಲ್ಲೂ ಸಿಗುತ್ತೆ. ಮೇಡ್ ಬೈ ವಿ ಯೂಸ್ ಪೆಪ್ಪರ್, ಗ್ರೀನ್ ಚಿಲ್ಲೀಸ್ ಎಲ್ಲ ಯೂಸ್ ಮಾಡ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮರಾಠ ಸ್ಪೆಷಲ್ ನಮ್ಮದು. ಹೌದು, ಏನು ಮಾಡೋ ಎಲ್ಲ ಮರಾಠಿ ಸ್ಟೈಲ್ ಮಾಡೋದು, ನಾಟಿ ಸ್ಟೈಲು. ಮರಾಠಿ ಊಟನೇ ನಮ್ಮದು. ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸು, ಹೋಮ್ ಮೇಡ್ ಮಸಾಲೆ ಎಲ್ಲ. ಹೌದೌದು. ಬೋಟಿ ಫ್ರೈಯೂ ಸಿಗುತ್ತೆ. ಸೊ ಗ್ರೇವಿ ಬೇಕಂದ್ರೆ ಗ್ರೇವಿ, ಫ್ರೈ ಬೇಕಂದ್ರೆ ಫ್ರೈ. ಫ್ರೈಯು ತುಂಬ ಚೆನ್ನಾಗಿರುತ್ತೆ. ಯು ಕ್ಯಾನ್ ರೈಟ್ ದಟ್ ಆಲ್ಸೋ. ಮತ್ತೆ ಲಿವರ್ ಫ್ರೈಯೂ ಸಿಗುತ್ತೆ. ಬ್ರೇನು ಇದೆ. ಬ್ರೇನ್ ಇದೆ. ಇದು ಚಿಕನ್ ಚಾಪ್ಸು. ನಮ್ಮ ಮರಾಠಿ ಸ್ಟೈಲ್ನಲ್ಲಿ ಚಾಪ್ಸ್ ತುಂಬ ಫೇಮಸ್ಸು. ಚಿಕನ್ನಲ್ಲೂ ಸಿಗುತ್ತೆ, ಮಟನ್ನಲ್ಲೂ ಸಿಗುತ್ತೆ. ಚಿಕನ್ ಚಾಪ್ಸು, ಮಟನ್ ಚಾಪ್ಸ್ ಎರಡು. ಸೊ ದಿಸ್ ಇಸ್ ಚಿಕನ್ ಮಸಾಲಾ. ಫ್ರೆಶ್ ಬ್ಯಾಚ್ ವೈಸ್ ಆದಂಗೆ ಮಾಡೋದು. ಸೊ ವಿ ಡೋಂಟ್ ಜಾಸ್ತಿ ಮಾಡಿ ಇಡೋದಿಲ್ಲ. ಆದಂಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಒಂದ್ಸತಿ, ರಾತ್ರಿ ಒಂದ್ಸತಿ. ಸಂಡೇ ಮಾತ್ರ ಮಾರ್ನಿಂಗ್ ಇದೆ. ತಿಂಡಿ ಇಡ್ಲಿ ದೋಸೆ ಎರಡು ಸಿಗತ್ತೆ. ಇದು ಮಟನ್ ಕುರ್ಮಾ. ಮಸಾಲೆ ಎಲ್ಲ ನಮ್ಮ ಮರಾಠಿ ಸ್ಟೈಲ್ ಮಸಾಲೆನೆ. ಮಟನ್ ಕೀಮಾ. ಲೆಗ್ ಸೂಪು ಸಂಡೇ ಸ್ಪೆಷಲ್ಲು. ಲೆಗ್ ಸೂಪ್ ದಿನ ಇರುತ್ತೆ, ಬಟ್ ಸಂಡೇ ನಿಮಗೆ ಇಡ್ಲಿ ಜೊತೆ, ದೋಸೆ ಜೊತೆ ಸಿಗುತ್ತೆ. ಲೆಗ್ ಸೂಪ್ ದಿನ ಸಿಗುತ್ತೆ. ಸೊ ಇಲ್ಲಿ ಲೆಗ್ ಸೂಪ್ ತುಂಬ ಜನ ಬರ್ತಾರೆ ಲೆಗ್ ಸೂಪ್ಗೆ. ನಾವು ಮಟನ್ ಚಾಪ್ಸು 60 ಗ್ರಾಮ್ಸ್ 1 ಪೀಸ್ ಕೊಡೋದು. 2 ಪೀಸ್ ಕೊಡ್ತೀವಿ. 2 ಪೀಸ್ ಬರುತ್ತೆ ಮಟನ್ ಚಾಪ್ಸ್ನಲ್ಲಿ. ವೇ ಮಾಡಿಕೊಂಡೆ 60 ಗ್ರಾಮ್ಸ್ 1 ಪೀಸ್ ಥರ ವೇ ಮಾಡಿ ಕಟ್ ಮಾಡಿಬಿಟ್ಟು ಪಾನಿ. ಹಾಂ, ನಮಸ್ತೆ, ಎನ್ ಅರುಣ್ ಕುಮಾರ್ ಅಂತ. ನಮ್ದು ಈ ಟ್ರೇಡ್ಗೆ ಬರ್ಬೇಕಂದ್ರೆ ನಾನು ನನ್ನ ಎಜುಕೇಶನ್ ಮುಗಿಸಿದ ಮೇಲೆ ಆಂಟಿ ಅವ್ರದ್ದು, ನಮ್ಮ ತಾಯಿ ತಂಗಿಯವರು ಕಸ್ತೂರಿಬಾಯಿ ಅಂತ, ನಮ್ಮ ತಾಯಿ ಹೆಸರು ಪಾರ್ವತಿಬಾಯಿ ಅಂತ. ಅವ್ರ ತಂಗಿ ಬಂದು ಕಸ್ತೂರಿಬಾಯಿ ಅಂದ್ಬಿಟ್ಟು ಅವ್ರು ಮಿಲಿಟರಿ ಹೋಟ್ಲು ಮನೆಯವ್ರಿಗೆ ನಾವು ಸಂಬಂಧ ಮಾಡಿದ್ವಿ. ಇವಾಗ ನಮ್ಮ ತಾತ ಅವರು ಒಂದು ಸುನಿತಾ ಮಿಲಿಟರಿ ಹೋಟ್ಲ್ ಅಂತ ಬಳೆಪೇಟೆಯಲ್ಲಿ ಹೋಟ್ಲ್ ನಡೆಸ್ತಾ ಇದ್ರು. ಆ ಹೋಟ್ಲ್ ನಡೆಸಬೇಕಾದ್ರೆ ನಾನು ಒಂದು ಎಜುಕೇಶನ್ ಎಲ್ಲ ಮುಗಿಸಿ ಅವರು ಬೈಫರ್ಗೇಷನ್ ಆದ್ರು. ಅಲ್ಲಿ 85 ಅಲ್ಲಿ 83, 84 ಅಲ್ಲಿ ಬೈಫರ್ಗೇಷನ್. ಸುನಿತಾ ಮಿಲಿಟರಿ ಹೋಟ್ಲ್ ಗಾಟ್ ಬೈಫರ್ಗೇಟ್. ಅವ್ರ ಬ್ರದರ್ಸ್ ಇಬ್ರು ಬೈಫರ್ಗೇಟ್. 4 ಜನ ಬ್ರದರ್ಸ್, ಅವ್ರ 4 ಜನ ಬ್ರದರ್ಸ್ ಇದು ಬೈಫರ್ಗೇಟ್ ಆದ್ರು.
ಮಾಡಿದ್ರು. ಚಿಕ್ಕಮ್ಮ ಅವರು ಇಲ್ಲಿ ಕಾಟನ್ ಪೇಟೆ ಸರ್ಕಲ್ ಅಲ್ಲಿ ಒಂದು ಸಂಜಯ್ ಮಿಲಿಟರಿ ಹೋಟೆಲ್ ಅಂತ ಹೋಟೆಲ್ ಓಪನ್ ಮಾಡಿದ್ರು. ಒಂದು 1985 ಇಸ್ವಿಯಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನಾವು ಮಿಲಿಟರಿ ಹೋಟೆಲ್ ನಡೆಸ್ತಾ ಇದ್ವಿ. ಚಿಕ್ಕಮ್ಮ ಅವ್ರು ಏನಂದ್ರು ಅಂದ್ರೆ ನೀನೇನ ಇನ್ ಓದೋದ್ ಬೇಡ ವ್ಯಾಪಾರ ಮಾಡೋಣಪ್ಪ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವ್ರು ಏನ್ ಮಾಡಿದ್ರು ಅಂದ್ರೆ ನನಗೆ ಸಂಜಯ್ ಮಿಲಿಟರಿ ಹೋಟೆಲ್ ಬಾ ಅಂತ. ಅವ್ರ ಅಕ್ಕನ ಮಗನೇ ಅಲ್ವಾ ನಾನು, ಇರ್ಲಿ ಪಾರ್ವತಿ ಕಳಿಸ್ಬಿಡ ಇರ್ತಾನೆ ಇವ್ ನಮ್ಮನೆಗೆ ಇರ್ಲಿ ಓದಿದ್ ಸಾಕಿ ಇವನು ಓದ್ ಮಾಡೋದು ಅಷ್ಟರಲ್ಲೇ ಐತೆ ಅಂದ್ಬಿಟ್ಟು ಹೋಟ್ಲ್ ಕರ್ಕೊಂಡ್ರು ನನಗೆ. ಅವಾಗಿಂದ ನಾವು ಹೋಟ್ಲಿಗೆ ಮಾರ್ಕೆಟ್ಗೆ ಹೋಗೋದು, ಸಾಮಾನು ತಗೊಂಡ್ಬರೋದು, ಮಾಡೋದು. ಸೌದೆ ಒಲೆ ಅಡಿಗೆ ಇತ್ತು ಅವಾಗೆಲ್ಲ. ಅವಾಗ ನೋಡಿ ನಮ್ದು ಅದೇ ಪರಿಸ್ಥಿತಿ ಬಂದಿದೆ, ಸೌದೆ ಒಲೆ ಮಾಡೋ ಪರಿಸ್ಥಿತಿ ಬಂದಿದೆ. ಇಜ್ಲು ಸೌದೆ ಒಲೆ ಮಾಡ್ತಾ ಇದೀವಿ ಇವಾಗ ನಾವು. ನಮ್ಗೆ ಈ ಟ್ರೇಡ್ ಅಲ್ಲಿ ನಮ್ಗೆ ಅನುಭವ ಇದೆ ಸರ್. 85ರಿಂದ 25 ಲೆಕ್ಕ ಮಾಡ್ಕೊಳ್ಳಿ ನೀವು, ಆಲ್ಮೋಸ್ಟ್ 40 ಇಯರ್ಸ್. ನನ್ನ ಮಗ ಇವಾಗ ಅವನು BMS ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಗೊತ್ತಿರೋ ವ್ಯಾಪಾರ ಇದ್ದೇ ಇದೆ. ಮಮ್ಮಿ ನಂಗೆ ಸಪೋರ್ಟ್ ಮಾಡ್ತಾಳೆ. ನನ್ನ ವೈಫೈ ಇಲ್ಲಿ ಮೈನ್ ಚೆಫ್, ನನ್ನ ವೈಫೈ ಮೈನ್ ಚೆಫ್ ಇಲ್ಲಿ. ಹಾಗಾಗಿ ನಮ್ಗೆ ಏನಂತ ಹೇಳಿದ್ರೆ ಅಡಿಗೆಯವ್ರ ಸಮಸ್ಯೆ ಇಲ್ಲ, ಈ ನಾಟಿ ಅಡಿಗೆ ಸಮಸ್ಯೆ ಇಲ್ಲ. ನಾಟಿ ಅಡಿಗೆ ಅಂತ ಹೇಳಿದ್ರೆ ಮಟನ್ ಪಲಾವ್, ಮಟನ್ ಚಾಪ್ಸ್, ಮಟನ್ ಫ್ರೈ, ಮಟನ್ ಪೆಪ್ಪರ್ ಫ್ರೈ, ಮಟನ್ ಚಿಲ್ಲಿ, ಬೋಟಿ, ತಲೆ ಮಾಂಸ, ಬ್ರೈನು, ಅದೇ ಕುರಿದ್ ಏನೇನ್ ಪಾರ್ಟ್ಸ್, ಕಂಪ್ಲೀಟ್ ಪಾರ್ಟ್ಸ್, ಚಿಲ್ಲಿ ಲಿವರ್ ಫ್ರೈ, ಬ್ರೈನ್ ಫ್ರೈ, ಕಪೂರ ಫ್ರೈ, ಏನ್ ಬೇಕಾದ್ರೆ ಮಾಡ್ಕೊಡ್ತೀವಿ ನಾವು. ಮಧ್ಯ ಬೆಳಗ್ಗೆ ಏನ್ ಪ್ರಿಪೇರ್ ಮಾಡಿರ್ತೀವಿ, ಮಧ್ಯಾಹ್ನ ಖಾಲಿ ಮಾಡ್ಕೊಂತೀವಿ. ಸಾಯಂಕಾಲಕ್ಕೆ ಸ್ವಲ್ಪ ಉಳಿದ ಹೋಟೆಲ್ ಉಳಿತದೆ, ಅದನ್ನ ಸಾಯಂಕಾಲ ಖಾಲಿ ಮಾಡ್ಕೊಂತೀವಿ. ಸಾಯಂಕಾಲ ಬೇಕಾದ್ರೆ ಸ್ವಲ್ಪ ಅಡಿಷನಲ್ ಮಾಡ್ಕೊಂತೀವಿ ನಾವು. ಪೂರ್ತಿ ಐಟಮ್, ನಾಟಿ ಐಟಮ್ ಪೂರ್ತಿ ನಾನು ವೈಫೈ ಮಾಡೋದು, ರೆಸಿಪಿ ಪೂರ್ತಿ ಹೇಳ್ತೀನಿ. ಆಮೇಲೆ ಕೋಳಿಯಲ್ಲಿ ಚಿಕನ್, ಬಾಯ್ಲರ್ ಕೋಳಿಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಚಿಕನ್ ಪಲಾವ್ ಮಾಡ್ತೀವಿ, ಪೆಪ್ಪರ್ ಚಿಕನ್ ಮಾಡ್ತೀವಿ, ಮೆಥಿ ಚಿಕನ್ ಮಾಡ್ತೀವಿ. ನಾಟಿ ಬರೋದೆಲ್ಲ ನನ್ನ ವೈಫೈ ಸರ್. ನಾವು ಮಾಡೋದು ಪಕ್ಕ ಮರಾಠ ಸ್ಟೈಲ್ ಸರ್, ಅಥೆಂಟಿಕ್ ನಾಟಿ ಮರಾಠ ಸ್ಟೈಲ್, ಅಥೆಂಟಿಕ್ ಮರಾಠ ಸ್ಟೈಲ್. ಮರಾಠಾಸ್ ಅಂತ ಹೇಳಿದ್ರೆ ನಾನ್ ವೆಜ್ ಫೇಮಸ್ ಅಂತ, ದಟ್ ಇಸ್ ನೋನ್ ಫಾರ್ ಎವ್ರಿಬಡಿ. ಅದೆಲ್ಲರಿಗೂ ಗೊತ್ತಿರೋದೇನು. ಮರಾಠಾಸ್ ಅಂದ್ರೆ ಅಡಿಗೆ ಸ್ವಲ್ಪ ಚೆನ್ನಾಗಿರ್ತದೆ ಸರ್. ಚಿಕನ್ ಮಟನ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಎವನ್ ಮಟನ್ ಸ್ಟೈಲ್ ಅಂತ ಮೈಸೂರು ಅವ್ರು ಕೊಡ್ತಾರೆ. ಆಮೇಲೆ MN ಚಿಕನ್ ಅಲ್ತಾಫ್ ಪೈ ಅಂತ ಅವ್ರು ಕೊಡ್ತಾರೆ. ಇಷ್ಟು ಬಂದ್ಬಿಟ್ಟು ನಮ್ಮ ಅಲೀಮ್ ಅಂತ ಇದ್ದಾನೆ ಬಸವೇಶ್ವರದಲ್ಲಿ, ಅವ್ನು ಕೊಡ್ತಾನೆ. ಎಷ್ಟು ಬೇಕಷ್ಟು ತಗೊಂಡು ಖಾಲಿ ಮಾಡ್ತೀವಿ. ಕ್ವಾಲಿಟಿ ಸರ್ ಎಲ್ಲ 8-8.5 kg ವಿತಿನ್ 9 kg ಹೊಡೆಯುತ್ತೆ ಕುರಿ ಮರಿಗಳು ತಗರು. ಅದಕ್ಕಿಂತ ಮೇಲ್ಗಡೆ ಮಾಡಿದ್ರೆ ಅದು ಟೆಂಡರ್ನೆಸ್ ಇರಲ್ಲ. ನಲ್ಲಿ ಫ್ರೈ ಮಾಡ್ತೀವಿ, ನಮ್ಮ ನಲ್ಲಿ ಫ್ರೈ ತುಂಬಾ ಚೆನ್ನಾಗಿರ್ತದೆ. ಮಟನ್ ನಲ್ಲಿ ಫ್ರೈ ಸಿಗ್ನೇಚರ್ ಡಿಶ್ ಅಂತ ಹೇಳಿದ್ರೆ ಮಟನ್ ಪಲಾವ್, ಚಿಕನ್ ಪಲಾವ್, ಅದೆಲ್ಲ ಫಿಂಗರ್ ಲಿಕ್ಕಿಂಗ್. ನೀವು ಊಟ ಮಾಡ್ತಾ ಇದ್ರೆ ಬೆರಳಿನ ನೆಕ್ತಾ ಇರ್ತೀರಾ, ನೀವು ವಾಸನೆ ನೋಡ್ಕೊಂತೀರಾ. ಸಂಡೇ ಬೆಳಿಗ್ಗೆನೆ ಕಾಲ್ ಸೂಪ್ ಕೊಡ್ತೀವಿ. ಕಾಲ್ ಸೂಪ್ ಎಲ್ಲ ಎಳೆ ಚೆನ್ನಾಗಿರ್ತದೆ, ಒಳ್ಳೆ ಮರಿ ಹಿಡಿದ್ರೆ ಮೂಳೆ ಎಲ್ಲ ಇದು ಮುಡಿತದೆ. ಆಮೇಲೆ ಫ್ಲೇವರ್ ಚೆನ್ನಾಗಿರ್ತದೆ. ಬೆಳಿಗ್ಗೆ ಕಾಲ್ ಸೂಪು, ಇಡ್ಲಿ, ಖಾಲಿ ದೋಸೆ ಎಲ್ಲ ಕೊಡ್ತೀವಿ. ನಮಗೆ ರೆಗ್ಯುಲರ್ ಆಗಿ ಕ್ರೌಡ್ ಚೆನ್ನಾಗಿದೆ ಸರ್, ನಡೀತಾ ಇದೆ, ದೇವ್ರ ದಯ ನಡೀತಾ ಇದೆ, ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಡೆವಲಪ್ ಆಗಬೇಕು, ಇಲ್ಲ ಜನಗಳ ಸಹಕಾರ ಬೇಕು ಅಂತ ಕೇಳ್ಕೊಂತೀವಿ. ಒಂದ್ಸಲಿ ಬಂದು ಊಟ ಮಾಡಿದ್ರೆ ಜನಗಳು, ಒಂದ್ಸಲಿ ಬಂದು ಊಟ ಮಾಡಿದ್ರೆ, ಯಾಕಂದ್ರೆ ನಮ್ದು ಕೆಲವ್ರು ಗೊತ್ತಿರಲ್ಲ ಸರ್. ಮಟನ್ ಪಲಾವ್ ಬಂದ್ಬಿಟ್ಟು ನೋಡಿ, ನಾವು ಅಕ್ಕಿ ಯೂಸ್ ಮಾಡೋದು ಪಕ್ಕ ಜೀರಿಗೆ ಸಾಂಬಾರ್ ಅಕ್ಕಿ. ಒಂದೇನಂದ್ರೆ ಮಟನ್ ಐತಲ್ಲ, ಮಟನ್ ನಾವೇ ಹೋಗಿ ತಗೊಂಡ್ಬರೋದ್ರಿಂದ ಕ್ವಾಲಿಟಿ ಮಾತ್ರ ಯಾವುದೇ ಇದಕ್ಕೆ ಕಾಂಪ್ರಮೈಸ್ ಆಗ್ತಾ ಇಲ್ಲ ಸರ್. ಒಂದ್ಸಲಿ ನಮ್ಮಲ್ಲಿ ಊಟ ಮಾಡಿದವ್ರು ಮತ್ತೆ ಬಂದೇ ಬರ್ತಾರಂತ ನಂಗೆ ಅಷ್ಟು ಗ್ಯಾರಂಟಿ ಇದೆ ಸರ್. 10 to night 11 ವರೆಗೂ ಮಾಡ್ತಾ ಇದೀವಿ. ಯಾಕೆ ಬ್ರೇಕ್ ಇಲ್ಲ ಅಂತ ಹೇಳಿದ್ರೆ, ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಇರ್ತದೆ ನಮ್ದು ರೆಸ್ಟೋರೆಂಟ್. ಆಮೇಲೆ ಇವಾಗ ಸಂಡೇಸ್ ಮಾತ್ರ ಬೆಳಿಗ್ಗೆ 10:30 ಇಂದ ಸ್ಟಾರ್ಟ್ ಆದ್ರೆ ರಾತ್ರಿ 11 ವರೆಗೂ ಇರ್ತೀವಿ. LJR ಯಾಕೆ ಇಕ್ಕಿದೀವಿ ಅಂತ ಹೇಳಿದ್ರೆ, L stands for ಲಕ್ಷ್ಮಣ್, J stands for ಜ್ಯೋತೋಜಿ, R stands for ರಾವ್. ತಾತನ ಹೆಸರು ಮುತ್ತಾತಂದು ಅಂದ್ಬಿಟ್ಟು ಮುಂದೆ ರಾವ್ ಹಾಕಿದೀವಿ. ಆಮೇಲೆ ನಮ್ದೆಲ್ಲ ಎಲೆ ಊಟ, ಬರೋರು ಎಲೆ ಊಟ, ಬಾಳೆ ಎಲೆ ಊಟನೇ. ನಮ್ಮ ಹೋಟ್ಲ್ ಹೆಸರು ಬಂದ್ಬಿಟ್ಟು LJR ಶಿವಾಜಿರಾವ್ ಮಿಲಿಟರಿ ಹೋಟ್ಲ್ ಅಂತ. ಎಲ್ಲಿ ಬರ್ತದೆ ಅಂದ್ರೆ, ಇದು ನಮ್ಮ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಮುಂದ್ಗಡೆನೆ ಒಂದು 100 ಮೀಟರ್ಸ್ ಇಲ್ಲ ನಂದು. ಈ ನಮ್ಮ KSRTC ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇದೆ. ಲ್ಯಾಂಡ್ ಮಾರ್ಕ್, ಇನ್ನೂ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ನಮ್ಮ ಹಳೆ ಶಾಂತಲಾ ಸಿಲ್ಕ್ ಹೌಸ್, ಮೆಜೆಸ್ಟಿಕ್. ಹೌದು, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂದ್ಗಡೆನೆ ನಮ್ಮ ರೆಸ್ಟೋರೆಂಟ್ ಇರೋದು. ಸಂಡೇ ಬೆಳಗ್ಗೆ ಬಂದಿದ್ದ ತಕ್ಷಣ ಬಿಸಿ ಬಿಸಿ ಮಟನ್ ಲೆಗ್ ಸೂಪ್ ಸಿಗತ್ತಾ? ಸೊ ಡೆಫಿನೆಟ್ಲಿ ಮಸ್ಟ್ ಟ್ರೈ ಥರ ಇರುತ್ತೆ. ಇನ್ನು ನೀವು ಕಾಲು ನೋಡಬೇಕು. ಓಹೋ ಹೋ ಹೋ ಹೋ, ಇದನ್ನು ಹಂಗೆ ತಗೊಂಡು ಒಂದು ಬೈಟ್ ಹೋಗ್ಲೇಬೇಕು. ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್, ಅಪ್ಪ ಆರಾಮಾಗಿರಲಿ. ಒಂದೊಂದು ಆ ಸೂಪ್ ಫ್ಲೇವರ್ ಆಗಿರಲಿ, ತುಂಬಾ ರುಚಿಕಾರದಂಥ ಒಂದು ಟೇಸ್ಟ್ ಕೊಡ್ತಾ ಇದೆ ಅಂತಲೇ ಹೇಳ್ಬೇಕು. ಈ ಥರ ಸಾಫ್ಟ್ ಕೊಟ್ಬಿಟ್ರೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋದು ಡೇನ. ಬಿಸಿ ಬಿಸಿ ಮಟನ್ ಲೆಗ್ ಸೂಪು ಬಂದಿದ್ದ ತಕ್ಷಣ ಟ್ರೈ ಮಾಡಿ, ತುಂಬಾ ಖುಷಿ ಪಡ್ತೀರಾ. ಸೂಪರಾಗಿದೆ. ಸೊ ನಮ್ಮ ಹತ್ರ ಇರೋ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲನೂ ತರಿಸ್ಬಿಟ್ಟಿದ್ದೀವಿ. ಸೊ ಫಸ್ಟು ಯಾವುದು ಅಂತ ಹೇಳಿದ್ರೆ ಚಿಕನ್ ಲಾಲಿಪಾಪ್ ಇಲ್ಲಿದೆ. ಚಿಕನ್ ಲಾಲಿಪಾಪ್ ಪಕ್ಕದಲ್ಲೇ ಕೈಮಾ ವಡೆ ತರಿಸಿದ್ದೀವಿ, ರೆಡ್ ಚಿಕನ್ ಅಂತ ತರಿಸಿದ್ದೀವಿ. ಪ್ರಾನ್ಸಲ್ಲಿ ನೋಡೋಕೆ ಹೋದರೆ ಪ್ರಾನ್ಸ್ ಕಬಾಬ್ ಅಥವಾ ಪ್ರಾನ್ಸ್ ಫ್ರೈ ಅಂತಲೂ ಕರೀತಾರೆ. ಬೋಟಿ, ಆ್ಯಕ್ಚುಲಿ ನೋಡೋಕೆ ಬೋಟಿನೇ ಇವರ ಫೇಮಸ್ ಅಂತ ನೋಡಿ ಬೋಟಿ ತರಿಸಿದ್ದೀವಿ. ಮಟನಲ್ಲಿ ಬ್ರೈನು ಕೂಡ ತರಿಸಿದ್ದೀವಿ. ಇಲ್ಲಿ ಪೆಪ್ಪರ್ ಚಿಕನ್ ಕೂಡ ಇದೆ. ಆ್ಯಂಡ್ ಆಲ್ಸೋ ನೋಡೋಕೆ ಹೋದರೆ ಇಲ್ಲಿ ಮೇನ್ ಇವರ ರೆಡ್ ಚಿಕನ್ ಅಂತ ಹೇಳ್ತಾರೆ, ರೆಡ್ ಮಟನ್ ಇದು. ಆ್ಯಂಡ್ ಆಲ್ಸೋ ಲಿವರ್ ಫ್ರೈ ಆ್ಯಂಡ್ ಚಿಕನ್ ಕಬಾಬು. ಸೊ ಮೇನ್ ಹೈಲೈಟು ಇವರ ಬಿರಿಯಾನೀಸ್, ವಿಚ್ ಇಸ್ ಪಲಾವ್, ಮಟನ್ ಪಲಾವ್ ಆ್ಯಂಡ್ ಚಿಕನ್ ಪಲಾವ್ನ ತರಿಸಿದ್ದೀವಿ. ಸೊ ಆ್ಯಕ್ಚುಲಿ ನೋಡೋಕೆ ಹೋದರೆ ಇವ್ರದ್ದು ಮೇನ್ ಆಲ್ಮೋಸ್ಟ್ ಎಲ್ಲ ಐಟಮ್ಸ್, ಚಿಕನ್ ಐಟಮ್ಸ್ ಎಲ್ಲ 150 ರುಪೀಸ್ಗೆ
ಆಲ್ಮೋಸ್ಟ್ ಮಟನ್ ಐಟಮ್ಸ್ ಎಲ್ಲ 200 ರುಪೀಸಿಗೆ ಸಿಗ್ತಾ ಇದ್ದಾರೆ. ಸೊ ಬೈ ಮಟನ್ ಪಲಾವ್ ಮಾತ್ರ 250 ರುಪೀಸ್ ಇರುತ್ತೆ. ಎಲ್ಲ ನೋಡೋಕೋರು ಪಕ್ಕಾ ಬಜೆಟ್ ಫ್ರೆಂಡ್ಲಿ. ಮಟನ್ ಪಲಾವ್ 250 ರುಪೀಸ್, ಅದು ಮೆಜೆಸ್ಟಿಕ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ. ಸೊ ಫಸ್ಟ್ ಬೋಟಿಯಿಂದ ಹೋಗ್ತೀನಿ. ಸೊ ಬೋಟಿ ನೋಡೋಕೋರೆ ಸಿಕ್ಕಾಪಟ್ಟೆ ನೋಡಿ, ಆಹಾ ಗ್ರೇವಿಯಾಗಿರುತ್ತೆ ಬೋಟಿ ಫ್ರೈ ತಗೊಂಡು ಹಂಗೆ. ಆಹಾ ಸೂಪರ್ ಟೇಸ್ಟ್ ಇದೆ. ಒಳ್ಳೆ ಫ್ರೈ ಮಸಾಲ ಹಾಕಿ ಸಕ್ಕತ್ತಾಗಿ ಮಾಡಿದ್ರೆ ಅಂತಲೇ ಹೇಳ್ಬೇಕು. ಪ್ರತಿಯೊಂದು ಆನಿಯನ್ಸ್ ಆಗಿರಲಿ ಮತ್ತು ಏನೋ ಕರಿಬೇವು ಸೊಪ್ಪು ಆಗಿರಲಿ ತುಂಬಾ ಸೂಪರ್ ಆಗಿದೆ. ಮಟನಲ್ಲಿ ನೋಡೋಕೆ ಕೈಮಾ ಅವಾಗೆ ಬ್ರೇಕ್ ಮಾಡ್ತಾ ಇದ್ವಿ ನೋಡಿ. ಆಹಾ ಹಾಂ ಕೈಮಾ ಕೈಮಾನ ಕರೆಕ್ಟಾಗಿ ಹಿಡಿದಿದ್ದಾರೆ. ಒಳ್ಳೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಆಚೆ ಫ್ರೈ ಆಗಿರಲಿ ಡೀಪ್ ಫ್ರೈ ಮಾಡಿ ಒಳ್ಳೆ ಟೇಸ್ಟಾಗಿ ಕೊಟ್ಟಿದ್ದಾರೆ. ತುಂಬ ಅರೋಮಾ ಫಿಲ್ಡ್ ಒಂದು ಮಸಾಲೆ ಅಂತಲೇ ಹೇಳಬೇಕು. ಚಿಕನ್ ಲಾಲಿಪಾಪು, ಇಷ್ಟು ಚಿಕನ್ ಕಬಾಬ್ ಲವರ್ಸ್ಗೆ ಚಿಕನ್ ಲಾಲಿಪಾಪು ಲೈಟಾಗಿ ಹಿಂಗೆ ಡಿಪ್ ತಗೊಂಡು ಅಲ್ಟಿಮೇಟು. ಆ ಸಾಸು ಕೊಟ್ಟಿದ್ದಾರೆ, ಆ ಸಾಸ್ ಇದೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಇನ್ನೂ ಸೂಪರಾಗಿದೆ. ಅಲ್ಟಿಮೇಟ್ ಟೇಸ್ಟ್ ಕೊಟ್ಟಿದೆ ಅಂತಲೇ ಹೇಳಬೇಕು. ಬ್ರೈನ್ ಇದೆ, ಪೆಪ್ಪರ್ ಚಿಕನ್ ಇದೆ, ಮಟನ್ ಲಿವರ್ ಇದೆ. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲ್ಲ. ಲಿವರ್ನ ಟ್ರೈ ಮಾಡೋಣ ನೋಡಿ. ಲಿವರು ಅಷ್ಟೇ ಸೂಪರಾಗಿರುತ್ತೆ. ಮಟನ್ ಲಿವರ್ 160 ರುಪೀಸ್ ಗೈಸ್ ಒಂದು ಪ್ಲೇಟು. ಸೂಪರ್ ಅಂತಲೇ ಹೇಳ್ಬೇಕು. ಒಳ್ಳೆ ಕ್ವಾಂಟಿಟಿ ಕೂಡ ಕೊಡ್ತಾರೆ, ಅಟ್ ದ ಸೇಮ್ ಟೈಮ್ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಮೇಂಟೈನ್ ಮಾಡಿ ಬಜೆಟ್ ಫ್ರೆಂಡ್ಲಿ ಕೊಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೇಕು. ಪೆಪ್ಪರ್ ಚಿಕನ್ ನೀವು ನೋಡ್ತಿದ್ದೀರಾ ಇಲ್ಲಿ ನೋಡಿ. ಅಪ್ಪ ಆ ಪೆಪ್ಪರ್ ಮಸಾಲ ಇಲ್ಲಿ ನೋಡಿ, ಆ ಕೋಟಿಂಗು ಇದನ್ನು ಹಂಗೇ ಟ್ರೈ ಮಾಡೋಣ. ಅಲ್ಟಿಮೇಟು. ಒಂದು ಪೀಸಿಗೆ ನಿಲ್ಸೋಕ್ಕಾಗಲ್ಲ ಗೈಸ್, ಹೋಗ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳಬೇಕು. ಪ್ರಾನ್ಸಲ್ಲೇ ಕಬಾಬ್ ಥರ, ಪ್ರಾನ್ಸ್ ಫ್ರೈ ಥರ ಕೊಟ್ಟಿದ್ದಾರಲ್ಲ, ಅದನ್ನು ಕೂಡ ಟ್ರೈ ಮಾಡ್ಬಿಡ್ತೀನಿ. ನಾಟಿ ಸ್ಟೈಲ್ ಮಾತ್ರ ಅಲ್ಲ ಗೈಸ್, ಪ್ರಾನ್ಸಲ್ಲೂ ಕೂಡ ಇರೋದು ನೋಡೋಕೆ ಸೀ ಫುಡ್ಡು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳಬೇಕು. ಆ್ಯಂಡ್ ಆಲ್ಸೋ ಇವ್ರದ್ದು ರೆಡ್ಡು ಅಂದರೆ ಇವ್ರ ಸ್ಪೆಷಲ್ ಚಿಕನ್, ಅದಕ್ಕೆ ಲಾಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ರೆಡ್ ಚಿಕನು ಬ್ರೇಕ್ ಮಾಡ್ತಿದ್ರಂತೂ ಸಿಕ್ಕಾಬಿಟ್ಟೆ ಸಾಫ್ಟ್ ಆಗಿರೋದು ಅಂತಲೇ ಹೇಳ್ಬೇಕು. ಹಂಗೆ ಗ್ರೇವಿ ಡಿಪ್ ಮಾಡಿಕೊಂಡು ರೆಡ್ ಚಿಕನ್ ಅಂತ ಕರೀತಾರೆ. ಇದೊಂಥರ ಸ್ಪೆಷಲ್ ಗ್ರೇವಿ, ಹಂಗಾಗಿ ಇವರ ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೇಕು. ಮಟನಲ್ಲೂ ಕೂಡ ಆಗ್ತಿದೆ ನೋಡಿ. ಮಟನಲ್ಲಿ ಸಿಕ್ಕಾಬಿಟ್ಟೆ ಸಾಫ್ಟ್ ಆಗಿರೋ ಒಂದೊಂದು ಮಟನ್ ಪೀಸಸ್ಸು ಇದನ್ನು ತಗೊಂಡು ಹಂಗೇ ಒಂದು ಬೈಟು. ಮಟನಲ್ಲಿ ಚಿಕನ್ದು ಸೂಪರ್ ಇದೆ, ಬಟ್ ಮಟನಲ್ಲಿ ಆ್ಯಕ್ಚುಲಿ ನೋಡೋಕೆ ರೆಡ್ ತೊಗೊಳ್ಳಿ ಸೂಪರಾಗಿದೆ. ಫ್ಯಾಂಟಾಸ್ಟಿಕ್ಕು. ಫಿಂಗರ್ ರುಕಿಂಗ್ ಗುಡ್ಡು ಸರ್ ಅವಾಗೆ ಹೇಳಿದ್ರು, ಅದೇ ಥರ ಫಿಂಗರ್ ರುಕಿಂಗ್ ಬಿಡ್ತಾರೆ ಇದೆ. ಈಗ ಫೈನಲಿ ಇವರ ಚಿಕನ್ ಪಲಾವ್ ಮಟನ್ ಪಲಾವ್ನ ತರಿಸಿದ್ದೀವಿ. ಸೊ ಬಾಳೆಲೆ ತುಂಬ ನೋಡೋಕ್ಕೋದ್ರೆ ಒಂದೇ ಬಾಳೆಲೆ ಎರಡು ಕೂಡ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಸೊ ರೈಸಸ್ಸು ಪೀಸಸ್ಸು ಇಲ್ಲಿ ನೋಡ್ತಿದ್ದೀರಾ, ಸಿಕ್ಕಾಬಿಟ್ಟೆ ಸಾಫ್ಟ್ ಪೀಸು ಗೈಸ್. ಏನು ಹೂವು ಇದ್ದಂಗಿದೆ ಅಂತಲೇ ಹೇಳಬೇಕು. ಆ ಪೀಸ್ ಜೊತೆಗೆ ರೈಟಾಗಿ ರೈಸ್ನ ಮಿಡಲ್ಲಿಟ್ಟು ರೈಸು ಕನ್ಸಿಸ್ಟೆನ್ಸಿ ನೋಡಿ. ಪಾಪ ಚಿಕನ್ ರೈಸ್ ಹೆಂಗಿದೆ ಅಂತಂದರೆ ಮಟನ್ ಎಲ್ಲ ಕೆಡದೆ ಬಿಡ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋಂಥ ಪೀಸಸ್ ಅಂತಲೇ ಹೇಳಬೇಕು. ಜ್ಯೂಸಿ, ಎಷ್ಟೋ ಕೂಡ ಡ್ರೈ ಇರುತ್ತೆ, ಇಲ್ಲಿ ನೋಡೋಕೆ ಸೂಪರ್ ಜ್ಯೂಸಿ ಆಗಿದೆ, ಸಖತ್ ಜ್ಯೂಸಿ ಆಗಿದೆ. ಸೂಪರ್. ಒಂದು ಬಿರಿಯಾನಿ ಇಲ್ಲ ಗೈಸ್, 2 ಬಿರಿಯಾನಿ ಟ್ರೈ ಮಾಡ್ಬೋದು. ಅಷ್ಟೊಂದು ಫ್ಲೇವರ್ಫುಲ್ ಆಗಿ ಒಂದೊಂದು ರೈಸಲ್ಲೂ ಕೂಡ ಆ ಫ್ಲೇವರ್ ಇದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಪಕ್ಕದಲ್ಲೇ ಮಟನ್ಗೆ ಬರ್ತೀನಿ. ಮಟನ್ ಪೀಸಸ್ಸು ಅಷ್ಟೇ ನೋಡಿ, ಸಾಫ್ಟ್ ಪೀಸಸ್ಸು. ಪಾಪ ಇದನ್ನು ತಗೊಂಡು ಇದು ಅಷ್ಟೇ ಪೀಸಸ್ ಲೈಟಾಗಿ ಮಿಡಲ್ ಇಟ್ಟು ಆ ರೈಸ್ನ ಕವರ್ ಮಾಡಿ ಒಂದು ಬೈಟು. ಅಲ್ಟಿಮೇಟ್ ಟೇಸ್ಟ್ ಗೈಸ್. ಈ ಥರ ಒಂದು ಪಲಾವೆಲ್ಲ ಕೊಟ್ಬಿಟ್ರೆ ಇಡೀ ಮೆಜೆಸ್ಟಿಕ್ ಇಲ್ಲೇ ಲೈನಲ್ಲಿ ನಿಂತ್ಕೋಬೇಕು ಅಂತ ಅನ್ಸುತ್ತೆ. ಸೂಪರಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ. ಏನು ಟೇಸ್ಟ್ ಅಂತಂದರೆ ರೈಸ್ನೂ ಅಷ್ಟೇ ಸಾಫ್ಟಾಗಿದೆ, ಸಾಫ್ಟ್ ರೈಸು. ಜೀರಾ ಸಂಬಾ ಬಿರಿಯಾನಿ ಹೈಲಿ ರೆಕಮೆಂಡೆಡು. ಶೇರ್ವಾ ಬೇಕಾ? ಹೌದು, ಶೇರ್ವಾ ಲೈಟ್ ಬೇಕಾದ್ರೆ ಹಾಕ್ಕೊಳ್ಳೋಣ. ಸರಿ, ಹಾಕ್ಕೊಂಡು ಒಂದು ಬೈಟು. ವೆರಿ ಗುಡ್. ಖಂಡಿತ ಮಸ್ಟ್ ಟ್ರೈ. ಚಿಕನ್ ಪಲಾವ್ ಆಗಿರಲಿ, ಮಟನ್ ಪಲಾವ್ ಆಗಿರಲಿ. ಚಿಕನ್ ಲವರ್ಸ್ ಚಿಕನ್ ಪಲಾವ್ನ ತೊಗೊಂಡು ಎಂಜಾಯ್ ಮಾಡಿ, ಮಟನ್ ಲವರ್ಸ್ ಮಟನ್ ಪಲಾವ್ ತೊಗೊಂಡು ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಮೆಜೆಸ್ಟಿಕ್ ಹತ್ರನೇ, ವಿಚ್ ಇಸ್ ಲೈಕ್ ಕೆಂಪೇಗೌಡ ಬಸ್ ಸ್ಟೇಷನ್ ಆಗಿರಲಿ, ಬಸ್ ಸ್ಟ್ಯಾಂಡ್ ಆಗಿರಲಿ,
ಇನ್ನು ಮೆಟ್ರೋ ಸ್ಟೇಷನ್ ಆಗಿದೆ, ಎದುರುಗಡೆನೇ ಇದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳ್ಳೆ ಊಟ ಮಾಡಿ ಮೆಜೆಸ್ಟಿಕ್ ಬಂದರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ ಇನ್ಸ್ಪೈರ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.